ಆಯ್ತಾ ಇಲ್ಲ, ಬಿಸಿಲು ಕಿತ್ಕ ಹರಿತೈತೆ ಒಳಗಡೆ ಅಂತ ಕಂಡ್ಬಿಡೋದು ಹಿಂಗೆ. ನೋಡಿಲ್ಲ ಯಾಹೂ ಯಾಹೂ ಟ್ರೈನಲ್ಲೇ ಕಳೀತಿದ್ವಿ, ಟ್ರಿಪ್ಪು ಅನ್ಕ ಬಂದು ನಾಳೆ ಎಷ್ಟೊತ್ತಾಗುತ್ತೋ ಬೇರೆ ಗಿಡ ಮರಗಳೇ ಕಾಣಿಸ್ತಿದೆ ರೋಡಿ. ನಾವು ಇವಾಗ ಕನಕನ ಕಿಂಡಿ ಎಂದೇ ಪ್ರಸಿದ್ಧವಾದಂತಹ ನಮ್ಮ ಉಡುಪಿ ಪ್ರದೇಶದಲ್ಲಿದ್ದೀವಿ. ಸೊ ಗೈಸ್, ಫೈನಲಿ ಇವಾಗ ಉಡುಪಿಯಲ್ಲಿದ್ದೀವಿ. 11:30, ಇನ್ನು 1 hour ಕಾಯಬೇಕು. ಸ್ಕೂಬಾ ಡೈವಿಂಗ್ ಅವ್ರಿಗೆ ಫೋನ್ ಮಾಡು, ನೀವು ಹೋಯ್ತಾರಿ, ನಾವು ಹಿಂದೆ ಇನ್ನೊಂದು ಬುಟ್ಟ ಬರ್ತೀವಿ ದೋಣಿ ತಕೊಂಡು ಅಂತ ಹೇಳು. ಬಂದು ಹಂಗೆ ಬಟ್ಟೆ ಹಾಕೊಂಡು ಹಂಗೆ ಡೈ ಹೊಡಿತೀವಿ ಅಂತ ಹೇಳಿ. ಆ್ಯಕ್ಚುಲಿ ನಾವು ಸ್ಕೂಬಾ ಡೈವಿಂಗ್ ಬುಕ್ ಮಾಡಿದ್ದೀವಿ. ಅಯ್ಯೋ, ಆ್ಯಕ್ಚುಲಿ ಸ್ಕೂಬಾ ಡೈವಿಂಗ್ ಬುಕ್ ಮಾಡಿದ್ದೀವಿ ಆಲ್ರೆಡಿ. ಅವ್ರು ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ, ಬನ್ನಿ ಬೇಗ ಎಂದ ವಾರ ಇದೆ ನೀವು ಅಲ್ಲಿರಬೇಕು. ಡಿಪಾರ್ಚರ್ ಸ್ಟಾರ್ಟ್ ಆಗೋದು 12:30ಗೆ. ಬಟ್ ನಾವಲ್ಲಿ ಆಲ್ಮೋಸ್ಟ್ 1 o'clock ಅಷ್ಟರಲ್ಲಿ ಇದ್ರೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಂಗೆ ಹೋಗ್ಬೋದು. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಪ್ರಾಬ್ಲಮ್ ಏನಿಲ್ಲ, ನೆಕ್ಸ್ಟ್ ಡೇ ಶಿಫ್ಟ್ ಆಗುತ್ತೆ ಅಷ್ಟೇ, ಅಮೌಂಟ್ ಏನು ವೇಸ್ಟ್ ಆಗಲ್ಲ. ಬಟ್ ನಾಳೆ ಆದರೆ 7 o'clock, ಮಾರ್ನಿಂಗ್ 7 o'clockಗೆ ಹೋಗಬೇಕು. ಚಳಿ ಆಗುತ್ತೆ. ಈಗ ಹೋಗಿದ್ರೆ ಚೆನ್ನಾಗಿರ್ತೈತೆ. ಟ್ರೈನಲ್ಲೇ ಕಳೀತಿದ್ವಿ, ಟ್ರಿಪ್ಪು ಅನ್ಕ ಬಂದು ಟ್ರೈನಲ್ಲೇ ಹೋಯ್ತಾನೇ ಇದ್ದೀವಿ. ಬೇರೆ ಗಿಡ ಮರಗಳೇ ಕಾಣಿಸ್ತಿದೆ ರೋಡಿ. ಆ ಗೋಪುರ ಕಾಣಿಸುತ್ತೆ ನೋಡುತ್ತೆ. ಮುರುಡೇಶ್ವರ ಗೋಪುರನೂ ಕಾಣಿಸ್ತಿಲ್ಲ, ಶಿವನೂ ಕಾಣಿಸ್ತಿಲ್ಲ. ಶಿವ ಆ ಕಡೆ ಕೂತೋನಿಲ್ಲ, ಸೈಡ್ಗೆ ಅಂದ್ಬಿಟ್ಟು ಆಟಾಡ್ಸಕ್ ನಮ್ದ. ಏನ ಹೆಂಗೆ ಅದು ಮಾಡು ಅಂದಂಗೆ ಬರಲ್ಲ. ಅದು ಸಡನ್ಲಿ ಬಂದ್ರೆ ಅವಾಗ ಕ್ಯಾಪ್ಚರ್ ಮಾಡ್ಕೋಬೇಕು ನೀನು. ಇವಾಗ ಆಗಲ್ಲ ನನಗೆ, ಇವಾಗ ಮೂಡಿಲ್ಲ. ಇವಾಗ ಸರಿ ಇಲ್ಲ. ಹೇಳ್ದಕ್ಕೆ ತಾನೆ ಅಂತ ಕೂಗ್ಬೇಕು ತಾನೆ ಟ್ರೈನು, ಅವಾಗ ತಾನೆ ಹೊರಡೋದು. ಕಂಡ್ಬಿಡೋದು ಹಿಂಗೆ ನೋಡಿದ್ವಿ. ಎಲ್ಲ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಯ್ತವ್ರೆ ಗುರು. ಸುತ್ತಾಯ್ತು ಕಣ, ಆಮ್ಲೆಟ್ ಹಾಕೊಂಡು ಇವ್ರು ನೋಡಿಲ್ಲ ಯಾಹೂ ಎಲ್ಲೈತಪ್ಪ ಶಿವಪ್ಪ. ಫೈನಲಿ ಇವಾಗ ಮುರುಡೇಶ್ವರ. ಸೊ ಸದ್ಯಕ್ಕೆ ನಮ್ಮ ಸ್ಲಾಟ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಡೇ ಅಂದರೆ ಸ್ಕೂಬಾ ಡೈವಿಂಗು ನೆಕ್ಸ್ಟ್ ಡೇಗೆ ಶಿಫ್ಟ್ ಆಯಿತು. ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಸೊ ಫೈನಲಿ ಮುರುಡೇಶ್ವರಕ್ಕೆ ಬಂದ್ವಿ, ರೀಚ್ ಆದ್ವಿ. ಟಿವಿಲಿ ನೋಡಿದ್ರೆ ಅಲ್ಲ, ಮಾಮೂಲಿ ವಿಡಿಯೋಸ್ ಅದ್ರೆಲ್ಲ ನೋಡಿದ್ರೆ ಏನೋ ದೊಡ್ಡದಾಗಿ ಕಾಣಿಸ್ತಿದೆ. ಬಟ್ ಅಷ್ಟೊಂದು ದೇವಸ್ಥಾನ ಚೆನ್ನಾಗಿತ್ತು. ದೇವಸ್ಥಾನ ಚೆನ್ನಾಗಿದೆ, ದೊಡ್ಡದೇನೆ. ಅದು ಹತ್ರ ಹೋದಾಗ ನೋಡಿದಾಗ ದೊಡ್ಡದಾಗೆ ಅನ್ಸೋದು, ದೂರದಿಂದ ನೋಡಿದಾಗ ಹಂಗೆ ಶಿವ ದೊಡ್ಡದಾಗ. ಸೊ ಗೈಸ್ ಬಂದಿದ್ದೀವಿ. ಆ್ಯಕ್ಚುಲಿ ದೇವಸ್ಥಾನ ಕ್ಲೋಸ್ ಆಗಿದೆ ಇವಾಗ. ಈಗ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಮತ್ತೆ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗಿ ಅದೇನೋ ಸಿ ವಾಕ್ ಅಂತೆ, ಅಲ್ಲಿಗೆ ಹೋಗಿ ಹೋಗೋಣ. ಇನ್ನು ಸ್ಟಾರ್ಟ್ ಮಾಡದ ಆಯ್ತಾ ಇಲ್ಲ, ಬಿಸಿಲು ಕಿತ್ಕ ಹರಿತೈತೆ ಒಳಗಡೆ ಅಂತ. ಏನೋ ಒಂಥರ ಗೈಸ್ ನೋಡಿ, ಇದು ಹೆಂಗೆ ತಿರ್ಗ್ಸೋದು, ಹಿಂಗೇನು ಉಲ್ಟನಾ? ಫೋಟೋ ಬೇಕಾ ಅಂತ ಅಣ್ಣ ಕರೀತಾನೆ ಇವಾಗ. అంటే ఫోటో వేయండి.
ಬೇಡ ಅಣ್ಣ. ಅಣ್ಣ ನೋಡಲಿ ಎಷ್ಟು ನಮ್ಮ ಬೋಟ್ ಹೋಗ್ಬಿಟ್ಟಿದೆ ಗಾಯ್ಸ್ ನೇತ್ರಾಣಿದು. ಈಗ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ತೀವಿ ಈಗ. ಆ್ಯಕ್ಚುಲಿ ನಾನು ಇಲ್ಲಿಗೆ 9th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಇಲ್ಲಿಗೆ ಬಂದಿದ್ದೆ. ನಾನು ಚಿನ್ನದ ರಿಂಗ್ ಕಳ್ದಾಕೊಂಡಿದ್ದೆ ಇಲ್ಲೇ. ನೋಡಿ ಗೈಸ್ ಹೆಂಗೆ ಆಟ ಆಡ್ತಿದ್ದಾರೆ ಅವರಿಬ್ರು. ಅಯ್ಯೋ ಅಯ್ಯೋ ಅಯ್ಯೋ, ಇದೊಂದು ಯಾವುದೋ ನಮ್ಮ ಶಾಡೋ ಥರ ಐತೆ. ಈ ಏಜ್ ಆದ್ರೂ ರೂಟ್ ಟ್ರೈ ಮಾಡ್ತಿದಾರಲ್ಲ ಹೋಗಕ್ಕೆ. ಇಟ್ಸ್ ಟೂ ಗುಡ್. ನನಗಂತೂ ಸಮುದ್ರ ಅಂದರೆ ಹೆವಿ ಇಷ್ಟ. ಲೈಕ್ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ನನಗೆ ಎಷ್ಟಿಷ್ಟ ಅಂತ. ಬಟ್ ಇಲ್ಲಿ ಆಟ ಆಡೋಕ್ಕೆ ಜೊತೆಗೆ ಯಾರೂ ಇಲ್ಲ. ಈ ಹಂದಿನೂ ಬರ್ತಾ ಇಲ್ಲ. ನಾಳೆ ಆಟ ಆಡೋಣ ಸ್ಕೂಬಾ ಡೈವಿಂಗ್. ವೆಯ್ಟಿಂಗ್ ಫಾರ್ ಇಟ್. ಇವತ್ತೇ ಹೋಗ್ಬೇಕಿತ್ತು. ಈ ಬಿಸಿಲಲ್ಲಿ ಚೆನ್ನಾಗಿರ್ತಿತ್ತು. ಬಟ್ ಎನಿವೇಸ್ ನಾಳೆ ಹೋಗೋಣ. ನಾಳೆಗಂತೂ ಕಾಯ್ತಾ ಇದ್ದೀನಿ ನಾನಂತೂ. ದರ್ಶನ ಆಯಿತು ಫ್ರೆಂಡ್ಸ್, ಸಖತ್ತಾಗಿತ್ತು. ಮುಗಿಸ್ಕೊಂಡು ಇಲ್ಲಿ ಮೇಲೆ ಏನು ಬೇಕು? ಏನಿಲ್ಲ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಬಟ್ ಜನ ಇಲ್ಲ, ಅದೇ ಭಯ ಆಗ್ತಿರೋದು. ಚೆನ್ನಾಗಿದೆ. ಇಲ್ಲೆಲ್ಲ ಬಲೆ ಆಗ್ತಿದ್ದಾರೆ. ಈಗ ಯಾರೂ ಅಲ್ಲಿ ಹೋಗಂಗಿಲ್ಲ, ಅಪಘಾತ ಅಂತ ಸೂಚಿಸಿದ್ದಾರೆ. ಅದೆಲ್ಲ ರೆಡ್ ಬ್ಲಿಂಕ್ ಬ್ಲಿಂಕ್ ಆಗ್ತಿದೆಯಲ್ಲ, ಅದೆಲ್ಲ ಬೋಟ್ಸಾ? ಟೈರ್ಡ್ ಆಗ್ಬಿಡೈತೆ ಫುಲ್ಲು. ಮಲ್ಕೊಂಡ್ರೆ ಸಾಕು ಇವಾಗ ಊರು ತಿನ್ಕೊಂಡು.